ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಾರ್ಚ್ 31ನೇ ತಾರೀಕು ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ನೀವು ಕೂಡ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು, ವಿಷ್ಣುದತ್ತ ಗುರೂಜಿಯವ್ರನ್ನ ನೇರವಾಗಿ ಭೇಟಿ ಮಾಡಬೇಕು, ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ಕಾಲ್ ಮಾಡಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಕೆಲವು ಸತಿ ನಾವು ದೀಪ ಹಾಕಿದ ಅಂದರೆ ಲೈಟ್ ಆನ್ ಮಾಡಿದಾಗ ಏನಾದರೂ ಅಪಶಕನದ ಮಾತಾಗಿರ್ಬೋದು ಅಥವಾ ಏನೋ ಒಂಥರ ನೆಗೆಟಿವ್ ಆಗಿ ಹೇಳುವಂಥದ್ದು ಬೇಡ, ಯಾಕಂದರೆ ಏನೋ ಒಂದು ಕಡೆ ಅಶ್ವಿನಿ ದೇವತೆಗಳು ಅಸ್ತು ಅಂತಿರ್ತಾರೆ ಅಂತ ಹೇಳ್ತಾರೆ. ಸೊ ಇದು ನಿಜವಾಗ್ಲೂ ಇದೆಯಾ? ಇದನ್ನು ನಾವು ನಂಬಬೇಕಾಗತ್ತಾ? ಇದ್ರ ಬಗ್ಗೆ ಏನು ಹೇಳ್ತೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಶ್ವಿನಿ ದೇವತೆಗಳು ಅಂತ ಕರೀತಾರೆ. ನಮ್ಮ ದೇಹದಲ್ಲಿ ಎಲ್ಲೋ ಒಂದು ಕಡೆ ಕಾಲಿಗೆ ಮಣ್ಣು ಚುಚ್ಚಿದ್ರೆ ಮೈಂಡಿಗೆ ಪಾಸ್ ಆಗುತ್ತೆ. ಹಾಗಂತೇಳಿ ತಲೆ ಬಂದು ಅದನ್ನು ತೆಗಿಯೋಕ್ಕಾಗಲ್ಲ, ಕೈಯೇ ಬಂದು ಅದನ್ನು ತೆಗೆಯುವಂಥದ್ದಾಗತ್ತೆ. ಅಂದರೆ ಒಂದರಿಂದ ಒಂದಕ್ಕೆ ಟ್ರಾನ್ಸ್ಫರ್ ಹೇಗೆ ಕಳಿಸ್ಕೊಡುತ್ತೆ ಅಂತಂದರೆ, ಹಾಗೆ ನಮಗೆ ಒಂದು ಆರೋಗ್ಯದ ಅಥವಾ ಆರ್ಥಿಕಾಭಿವೃದ್ಧಿಯ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಆಯಾಯ ದೇವತೆಗಳು ಬಹಳ ಪ್ರಮುಖವಾಗಿ ಅಶ್ವಿನಿ ದೇವತೆಗಳು ಓಡಾಟ ಇರುತ್ತೆ. ಅಶ್ವಿನಿ ದೇವತೆಗಳ ಕೃಪೆಗೆ ಒಳಗಾಗದೆ ಆದರೆ ಪ್ರತಿ ಹಂತದಲ್ಲೂ ಪ್ರತಿ ಆಯಾಮದಲ್ಲೂ ಕೂಡ, ಈಗ ನಾವು ಒಂದು ನೋಟ್ ಅಂತ ಕೈಗೆ ಇಟ್ಕೊಂಡು ಕೂಡಲೇ ಇದು ಯಾವುದೋ ಬಿದಿರು ಮರದ್ದು, ಅದನ್ನು ಏನೇನೋ ಪ್ರೊಸೆಸ್ ಇರ್ತದೆ, ಅದನ್ನೆಲ್ಲ ಮಾಡಿ ವೈಟ್ ಹಾಳೆ ಮಾಡೋ ತನಕ ಎಷ್ಟು ವರ್ಕ್ ಇದೆಯೋ ಅದಕ್ಕೆ, ಆನಂತರ ಅದಕ್ಕೆ ಸಂಬಂಧಪಟ್ಟ ಕಲರ್ಗೆ ಕೊಟ್ಟು ಮುದ್ರೆಗಳು ಹಾಕಿ ಗವರ್ನರ್ ಸಿಗ್ನೇಚರ್ ಹಾಕಿದಾಗ ಅದು ಚಲಾವಣೆ ಆಗುವಂಥದ್ದು. ನಿಮಗೆ ಏನೇ ಕೆಲಸಗಳಾಗ್ಬೇಕು, ಯಾವ ತರಹದಿದ್ದಾವೋ ಅವೆಲ್ಲವೂ ಕೂಡ ಒಂದರಿಂದ ಒಂದು ಇನ್ನೊಂದರಿಂದ ಒಂದು ಲಿಂಕ್ ಇದ್ದೇ ಇರುತ್ತೆ. ಇಲ್ಲಿ ಸ್ವಲ್ಪ ನಾವು ಗಮನಿಸಬೇಕಾಗಿದ್ದು, ಸಾಯಂಕಾಲ ದೀಪ ಹಚ್ಚುವಾಗ, ಬೆಳಗ್ಗೆ ದೀಪ ಹಚ್ಚುವಾಗ ಇಷ್ಟ ನಾವು ತಿಳ್ಕೊಂಡಿರ್ತೀವಿ, ಸಂಜೆ ಆದ್ರೆ ದೀಪ ಹಚ್ಚಬೇಕು. ಆದರೂ ಕೂಡ ನಾವು ಎಷ್ಟೋ ಬಾರಿ ದೀಪವನ್ನು ಹಚ್ಚಿ ಕೂಡ ಹೊಳಿತನ್ನು ಕಾಣಲಿಲ್ಲ, ಶುಭ ನಮಗೆ ಆಗಲಿಲ್ಲ, ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುತ್ತಿಲ್ಲ, ಎಲ್ಲವೂ ಕೂಡ ಅಪಸವ್ಯ ಆಗ್ತಾಯಿದೆ, ಶುಭ ಸವ್ಯ ನಡೀತಾ ಇಲ್ಲ ಅನ್ನೋವಾಗ ಸ್ವಲ್ಪ ಎಚ್ಚೆತ್ಕೊಂಡು, ಈಗ ನೀವು ಪ್ರಶ್ನೆ ಕೇಳಿದ್ದಕ್ಕೆ ನಾನು ನೆನಪು ಬಂದು ಮಾತಾಡ್ತಿದ್ದೇನೆ. ಅಶ್ವಿನಿ ದೇವತೆಗಳು ಕೃಪೆಗೆ ಒಳಗಾದರೆ ಅದಕ್ಕೆ ಕೆಟ್ಟದ್ದು ಯಾವಾಗಲೂ ಮಾತಾಡಬೇಡ. ಅಶ್ವಿನಿ ದೇವತೆಗಳು ಓಡಾಡ್ತಿರ್ತಾರೆ, ಅವರು ಅಸ್ತು ಅಂದ್ಬಿಡ್ತಾರೆ, ಕೆಟ್ಟದಂದರೂ ಅಸ್ತು ಅಂದ್ಬಿಡ್ತಾರೆ. ಕೆಲವರು ಮಾತಾಡ್ತಿರ್ತಾರೆ ಮನೆಯಲ್ಲಿ ತುಂಬ ಅವ್ಯಾಚ್ಯ ಪದಗಳು, ಆಮೇಲೆ ಸಾವು ಅನ್ನೋದು, ನೋವು, ಈ ಥರದ್ದೇನೋ ಅವ್ರು ಅಸ್ತು ಅಂದರೆ ಮತ್ತೆ ನಡೆದೇ ಬಿಡುತ್ತೆ. ಕೆಲವೊಂದು ಮನೆಗಳಲ್ಲಿ ನಡೆದಿದೆ ಕೂಡ ಆ ತರಹದ್ದು. ನೆನ್ನೆ ಅಷ್ಟೇ ನೋಡಿದ್ವಪ್ಪ, ಇವತ್ತಿಲ್ಲ ವ್ಯಕ್ತಿ ಅನ್ನೋದು ಕೂಡ ನಡೆದು ಹೋಗಿರ್ತವೆ. ಅಶ್ವಿನಿ ದೇವತೆಗಳು ಕುರುಬಿಗೆ ಒಳಗಾಗೋದು ಮಾತ್ರ ನಾನು ಮಾತಾಡ್ತೀನಿ, ಉಳಿದದ್ದು ಅವ್ರಿಗೆ ಗೊತ್ತಿರುತ್ತೆ. ಅಶ್ವಿನಿ ದೇವತೆಗಳು ಓಡಾಡುತ್ತೆ, ಅವ್ರು ಅಸ್ತು ಅಂತಿರ್ತಾರೆ, ಇವೆಲ್ಲ ನಮ್ಮ ವೀಕ್ಷಕ ಬಂಧುಗಳಿಗೆ ಗೊತ್ತಿರೋಂಥದ್ದೇ. ಆದರೆ ಯಾವ ಸಮಯ ಇದು ಅಂತಂದರೆ ಹೆಚ್ಚಿಗೆ ಒಡನಾಟ ಇರತಕ್ಕಂತಹದ್ದು. ಇಲ್ಲಿ ಈ ಕಾಶಿನಲ್ಲಿ ಮಣಿಕರ್ಣಿಕಾ ಘಾಟ್, ಅಲ್ಲಿ ಹೆಣೆಗಳನ್ನ ಸುಡ್ತಿರ್ತಾರೆ. ಈಗ ಬಹಳ ಅದಕ್ಕೆಲ್ಲ ಸೌಕರ್ಯ ಮಾಡಿದ್ದಾರೆ, ಚೆನ್ನಾಗಿದೆ. ಮೊದಲು ಅರೆ ಬರೆ ಬೆಂದು ಕೂಡ ತೆಗೆದು ನದಿಗೆ ಹಾಕ್ತಾಯಿದ್ರು. ಬಟ್ ನಾನು ನೋಡಿದೆ ಅದನ್ನು ನೆನ್ನೆ. ಅದು ಯಾವಾಗ ಹರಿಶ್ಚಂದ್ರ ಇಟ್ಟಿದ್ದು ಬೆಂಕಿ ಅಂತ ಇನ್ನೂ ಆರಿಲ್ವಂತೆ, ಅದು ಹೆಣ ಸುಡ್ತಾನೇ ಇರ್ತಾರಲ್ಲಿ. ಅಲ್ಲಿಗೆ ಈ ತ್ರಿಮೂರ್ತಿಗಳು ಬರ್ತಾರಂತೆ. ಯಾವ ಸಮಯ ಅದು ಅಂತಂದರೆ, ತ್ರಿಮೂರ್ತಿಗಳು ಅಂತ ಬ್ರಹ್ಮ ವಿಷ್ಣು ಮಹೇಶ್ವರರು ಆ ಕ್ಷೇತ್ರಕ್ಕೆ ಬಂದು ಹೋಗ್ತಾರಂತೆ. ಆ ಮಣಿಕರ್ಣಿಕ ಘಾಟ್ ಇಷ್ಟು ವಿಭೂತಿ ಕೊಡಬೇಕಂದ್ರೆ ಅವನಿಗೆ 2,000 ಕೊಡಬೇಕು. ಆ ವಿಭೂತಿ ಇಟ್ಕೊಂಡ್ರೆ ಕಂಟಕಗಳು ಬರಲ್ಲ ಅನ್ನೋ ಒಂದು ಪ್ರತೀತಿ ಅದು. ಅಲ್ಲಿಗೆ ತ್ರಿಮೂರ್ತಿಗಳು ಬರ್ತಾರೆ. ಇನ್ನು ಗಾಣಗಾಪುರದ ಆ ಒಂದು ಗುರುಕ್ಷೇತ್ರ ಗಾಣಗಾಪುರದಲ್ಲಿ ತ್ರಿಮೂರ್ತಿಗಳಿದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ. ಇಲ್ಲಿ ಅಭಿಜಿನ್ ಲಗ್ನ 12 ಗಂಟೆಗೆ ಯಾವುದೋ ಒಂದು ರೂಪದಲ್ಲಿ ಬಂದು ಹೋಗ್ತಾರಂತೆ. ಹಾಗೆಯೇ ಅಶ್ವಿನಿ ದೇವತೆಗಳು ಸಾಯಂಕಾಲ ಗೋಧುಳಿ ಲಗ್ನ ಬಹುಶಃ 6 ಗಂಟೆಗಿದ್ದರೆ 24 ನಿಮಿಷ ಮೊದಲು ಬಂದು ಹೋಗ್ತಾರಂತೆ. ಅದಕ್ಕೆ 5:30ಯಿಂದ 6 ಗಂಟೆಯಲ್ಲಿ ನೀವು ಕಾಫಿ ಟೀ ತಿಂಡಿ 100ಕ್ಕೂ 100 ತಗೋಬಾರದು, ಬಿಡಬೇಕು. 5:30 ಒಳಗಡೆ ಮಾಡ್ಕೊಳ್ಳಿ. 5:30ಯಿಂದ 6:30 ಸಾಧ್ಯವಾದಷ್ಟು ವರ್ಜ ಮಾಡಿ. ನಿಮಗೇನಾದರೂ ಬೇಕು ಅನ್ನೋದಾದರೆ, ನಿಮ್ಮ ಬೇಕುಗಳೇನು ಪಟ್ಟಿ ಇದೆಯೋ ಆ ಬೇಕುಗಳ ಪಟ್ಟಿ, ಮಗನ ವಿದ್ಯಾಭ್ಯಾಸ ಹೊರದೇಶದಲ್ಲಾಗಬೇಕೋ,
ಮಗಳ ಮದುವೆ ಆಗಬೇಕು, ನಿಮ್ಮದು ಏನೋ ಕನಸುಗಳಿದೆಯಾ, ಇವೆಲ್ಲವೂ ಆಗಬೇಕಾದ್ರೆ ಅಶ್ವಿನಿ ದೇವತೆಗಳ ಕೃಪೆಗೆ ಪಾತ್ರ ಆಗಬೇಕಾದ್ರೆ 5:30 6 ಗಂಟೆ ಅಥವಾ 6:30 ಈ 1 ತಾಸು ಸಮಯವನ್ನು ನೀವು ಆ ದೀಪ ಹಚ್ಚುವಂಥದ್ದು, ದೀಪ ಬೆಳಗುವಂಥದ್ದು. ಓಂ ಶ್ರೀಂ 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 ಅಶ್ವಿನಿ ದೇವತಾಯೈ ನಮಃ. ಓಂ ಶ್ರೀಂ 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 ಅಶ್ವಿನಿ ದೇವತಾಯೈ ನಮೋ ನಮಃ ಅನ್ನೋ ಮಂತ್ರವನ್ನು ಹೇಳ್ಕೊಳ್ತೀರಿ. ಎಷ್ಟು ಬಾರಿ ಹೇಳ್ಕೊಳ್ಬೇಕು? ಆ ಅರ್ಧ ತಾಸು ನಿಮ್ಗೆ ಸಮಯ ಇದೆಯಲ್ಲ, ಒಂದು 108 ಸಲವೋ, ಸಮಯ ಇಲ್ಲ ಒಂದು 16 ಬಾರಿ ಆದರೂ ಹೇಳೋಂಥದ್ದು. ದೀಪ ಬೆಳಗುವಾಗ ಅಶ್ವಿನಿ ದೇವತೆಗಳನ್ನು ನೀವು ನೆನಪು ಮಾಡ್ಕೊಳ್ತೀರಂತಂದರೆ ಶೀಘ್ರವಾಗಿ, ಮಂದಗತಿಯಲ್ಲಿ ಆಗ್ತಿತ್ತಲ್ಲ, ನಿಧಾನಕ್ಕೆ ನಿಮ್ಮ ಕೆಲಸಗಳಾಗ್ತಿತ್ತಲ್ಲ, ಆ ಅಶ್ವ ಹೇಗೆ ಓಡುತ್ತೆ, ಕುದುರೆ ಎಷ್ಟು ಫಾಸ್ಟ್ ಹೋಗುತ್ತೆ ಅಷ್ಟು ಫಾಸ್ಟಾಗಿ ನಿಮಗೆ ಆ ಅಶ್ವಿನಿ ದೇವತೆಗಳ ಕೃಪೆ ಆಗುವಂಥದ್ದು, ಆ ಕೆಲಸಗಳಲ್ಲಿ ಸಕ್ಸಸ್ ಆಗುವಂಥದ್ದು. ನೀವು ಮೊದಲು ಅಶ್ವಿನಿ ದೇವತೆ ಕೃಪೆಗೆ ಒಳಗಾಗಿ ಆನಂತರ ನಿಮ್ಗೆ ಗೊತ್ತಾಗುತ್ತೆ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೆಟ್ಟ ಪದಗಳನ್ನು ಬಳಸಬೇಡಿ, ಕೆಟ್ಟ ಮಾತುಗಳನ್ನು ಹಾಡಬೇಡಿ. ಒಂದಷ್ಟು ದಿನ ಪರೀಕ್ಷೆ ಮಾಡಿ ನೋಡಿ, ನೀವು ಅದ್ದದ್ದೆಲ್ಲ ಕೂಡ ಏನೇನಿತ್ತು ಅಂತ. ಒಂದಷ್ಟು ದಿನ ಪರೀಕ್ಷೆ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸಕ್ಸಸ್ರ ಹಿಂದೆ ಅಶ್ವಿನಿ ದೇವತೆಗಳ ಕೃಪೆ ಇದೆ ಅಂತ. ಖಂಡಿತವಾಗ್ಲೂ. ಸೊ ಅಶ್ವಿನಿ ದೇವತೆಗಳು ಎಲ್ಲೋ ಒಂದು ಕಡೆ ಅಸ್ತು ಅಂತ ಹೇಳೋದ್ರಿಂದ ಮನೆಯಲ್ಲಿ ನಾವು ಯಾವ ರೀತಿಯಾಗಿರುವಂಥ ಮಾತುಗಳನ್ನು ಆಡಬೇಕಾಗತ್ತೆ, ಜೊತೆಗೆ ಯಾವ ಒಂದು ಮಂತ್ರದ ಪಠನೆಯನ್ನು ಮಾಡಬೇಕಾಗತ್ತೆ ಆ ಒಂದು ದೀಪ ಹಚ್ಚುವ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಉತ್ತಮವಾಗಿರುವಂಥ ವಿಚಾರವನ್ನು ಇವತ್ತಿನ ವಿಡಿಯೋನಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.